ಚೆನ್ನಾಗಿ ಬಾಳಿ ಬದುಕಿ ಇನ್ನು ಹಿಂಗೆ ಇರು. ಪಾಪ ಅವ್ರು ವೇಟ್ ಮಾಡ್ತಿದಾರಲ್ಲ ಅಂತ. ಸೊ ಗೈಸ್ ನೋಡಿ, ಇದೆ ನಮ್ಮ ಹಳಿಯಾಳ ಮಾರ್ಕೆಟ್. ಇದೆ, ಇನ್ನೂ ತುಂಬಾ ದೊಡ್ಡದಿದೆ. ಅಲ್ಲೆಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ ನೋಡಿ. ಕಿಲೋನ ಅಥವಾ ಡಜನ್ಗೆ ಎಷ್ಟು? 12 ಹಣ್ಣು ಬರ್ತಾವ. RCB ಇವತ್ತು RCB ಮ್ಯಾಚ್ ಇದೆ. ಯಾ ಹೋಪ್ ಫಾರ್ ದ ಬೆಸ್ಟ್ RCB. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಅನ್ಕೊತಾ ಇರ್ತೀರಲ್ಲ, ಈ ಹುಡುಗಿ ಏನು ಮಾಡ್ತಿದ್ದಾಳೆ, ಎಲ್ಲೆಲ್ಲೋ ಓಡಾಡ್ತಾ ಇದ್ದಾಳೆ, ಎಲ್ಲೆಲ್ಲೋ ತಿರುಗ್ತಿದ್ದಾಳೆ ಅಂತ. ಸೊ ನಮ್ಮ ಫ್ಯಾಮಿಲಿಲಿ ಮದುವೆ, ಜಾತ್ರೆ, ಸ್ವಲ್ಪ ಫಂಕ್ಷನ್ಸ್ಗಳೆಲ್ಲ ಜಾಸ್ತಿನೇ ಇತ್ತು. ಹಾಗಾಗಿ ಒಂದು ವಾರ ಊರಿಗೆ ಬಂದಿದ್ದು. ಇವಾಗ ಇವತ್ತು 25th ಡ್ಯಾಡಿ ಮಮ್ಮಿದು ಆ್ಯನಿವರ್ಸರಿ. ಸೊ ಹಾಗಾಗಿ ಕೇಕ್ ತಗೊಂಬರ್ಬೇಕು ಅಂತ ಹೋಗ್ತಾ ಇದ್ವಿ ನಾನು ಅಂಜು. ನೋಡೋಣ, ಆಟೋ ಕೂಡ ಬುಕ್ ಮಾಡಿದ್ದೀವಿ. ಆಟೋ ಬಂದ ತಕ್ಷಣ ಹೊರಡೋದೆ. ಬನ್ನಿ. ಸೊ ಅಲ್ಲಿ ಹೋದ್ಮೇಲೆ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಮನೆಗೆ ಬಂದಮೇಲೆ ಕೇಕೆಲ್ಲ ತಂದು ಮಮ್ಮಿ ಡ್ಯಾಡಿ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಮಾಮ ಮಾಮಿ ಎಲ್ಲರೂ ಗೈಸ್ ಇವಾಗ ಅವ್ರು ಬರೋ ಟೈಮ್ ಆಗಿದೆ. ಆಲ್ರೆಡಿ 6 o'clock ಆಗಿದೆ. ಈಗ ಎಲ್ಲರೂ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿರೋದು. ಇವಾಗ ಅವ್ರು ಬರೋ ಟೈಮ್ ಆಗಿದೆ. ಅವ್ರು ಬರೋಕ್ಕೂ ಮುಂಚೆನೇ ಬೇಗ ಹೋಗ್ಬಿಟ್ಟು ಕೇಕ್ ತೊಗೊಂಬಂದ್ಬಿಡೋಣ. ಇಲ್ಲ ಅವ್ರು ಬಂದಮೇಲೆ ನಾವು ಹೋಗ್ತೀವಿ ಅಂತಂದ್ರೆ ಮತ್ತೆ ನಮ್ಮನ್ನ ಕಳ್ಸಲ್ಲ, ಲೇಟ್ ಆಗುತ್ತೆ ಅಂತ. ಸೊ ಇದು ಹಾರ್ಟ್ ಶೇಪಲ್ಲಿ ಇದೆಲ್ಲ ಇದು ನೋಡಿ. ಒಂದು ರೌಂಡ್ ತೋರಿಸ್ತೀವಿ. Guys, ice cream guys. Wedding anniversary. So guys, ತುಂಬಾ ಖುಷಿ ಆಗ್ತಿದೆ. ಪ್ರತಿ ವರ್ಷ ಊರಲ್ಲಿ ಬ್ಯಾಂಗ್ಳೂರಲ್ಲೇ ಮಾಡ್ತಿದ್ದು. ಇವತ್ತು ನಮ್ಮ ಮಮ್ಮಿ ತಗೊಂಡ್ಬಾರೆ ಮಾಡ್ತಾ ಇದ್ದೀವಿ. ನೋಡೋಣ, ಅವ್ರಿಗೆ ಆ್ಯಕ್ಚುಲಾಗಿ ಏನೂ ಗೊತ್ತಿಲ್ಲ, ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಇವಾಗಲೂ ಫೋನ್ ಮಾಡ್ಕೊಂಡು ಬಂದರೆ ಬೇಗ ಬಂದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಮನೆಯಲ್ಲಿ ಮಾಡಿದ್ರೆ ಬೇಡ ಅಂತ ಬಿಟ್ಟು ಬಂದಿದ್ದೀವಿ. ನೋಡೋಣ. ಯಾವ ಕೇಕ್ ಇಷ್ಟ ಆಯ್ತು? ಅದು ಚೆನ್ನಾಗಿದೆ ತಾನೆ? ಅದಾ ಅಲ್ಲಿ ಕುಟ್ಟು ಹಾಕ್ತಿಲ್ಲ. ಅದೇ ಇದು ದೊಡ್ಡದಿಲ್ಲ ಅಷ್ಟು. ಖುಷಿ ಆಗ್ತಿದ್ಯಾ? ಅಲ್ಲಲ್ಲ ಪಾಪ ಅಲ್ಲಿ ಆಟೋದವ್ರು ನೋಡಿ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅವರೇ ಕರ್ಕೊಂಡ್ಬಂದ್ರು. ಇಲ್ಲಿ ನಮ್ಗಂತೂ ಅಲ್ಲಿ ಶಾಪ್ ಎಲ್ಲ ಬಸ್ ಸ್ಟಾಪ್ ಹತ್ರ ಇದೆ ಅಂತ ಅನ್ಕೊಂಡಿದ್ದು. ಬೇರೆ ಕಡೆ ಬೇರೆ ಮತ್ತೇನೇನು ತಗೊಳ್ಳೋಣ? ಆ ಬ್ಲಾಸ್ಟ್ ಮಾಡೋದನ್ನ ತಗೊಳ್ಳೋಣ. ಬ್ಲಾಸ್ಟ್ ಮಾಡೋದು ಓಕೆ. ಓಕೆ, ಪ್ಯಾಕ್ ಮಾಡಿ. ಪಾಪ ಅವ್ರು ವೇಟ್ ಮಾಡ್ತಿದಾರಲ್ಲ ಅಂಜು. ಎಷ್ಟಂತದ? 40 ಅಂತ. ಈ ಕೇಕ್ ಚೆನ್ನಾಗಿದೆ. ಬನ್ನಿ. ಪಾಪ ಇವ್ರು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ರು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮದು ಬರೋದು ಇನ್ನೂ 1 hour ಬೇಕು. ನಾವೇ ಬೇಗ ಹೋಗ್ತಾ ಇದ್ವಿ. ತಗೊಂಡಿದ್ದಾರೆ ಅಂದರೆ ಇದು ನಾನು ಇದ ತಂದೇನು ಒಂದು ಬಾಕ್ಸ್. ಎಷ್ಟು ಬೇಮ್ಮ kg? ಕಿಲೋ ಎಷ್ಟಿವ? ಕಿಲೋನ ಅಥವಾ ಡಜನ್ಗೆ ಎಷ್ಟು? 12 ಹಣ್ಣು. ಹಾಂ, 12 ಹಣ್ಣು ಬರ್ತಾವೆ. 400 ರೂಪಾಯಿ. 400 ರೂಪಾಯಾ? 200 ಆಗೋದಿಲ್ಲ ಅಂತ ಆತ. ಇಲ್ಲಿ ಕೂಡ RCB ಇವತ್ತು RCB ಮ್ಯಾಚ್ ಇದೆ. ಯಾ ಹೋಪ್ ಫಾರ್ ದ ಬೆಸ್ಟ್ RCB. ಕೈ ಹಾಕೊಂಡು ಬಂದ್ರೆ ಹೇಳ್ತೇನೆ ನೋಡಿ, ನಮಗೆ ಬೇಕಾದ ತಗೋತೀನಿ ನೋಡಿ. ಕೈ ಹಾಕೊಂಡು ಬಂದ್ರೆ ಹೇಳ್ತೇನೆ ನಿಮಗೆ, ನಾನೇ ಬೇಕಾದ ತಗೋತೇನೆ. ಆಮೇಲೆ ಸಿಟ್ ಆಗ್ಬಾರ್ದು ಮತ್ತೆ ಇದು ಅಣ್ಣ. ಹಾಂ, ಆಮೇಲೆ ಸಿಟ್ ಆಗ್ಬಾರ್ದು.
ಮತ್ತೆ ಹಂಗಲ್ಲ ಎಲ್ಲ ಬಿಟ್ಟಿರಿ ಎಲ್ಲ ನಾ ತಗೊಂಡ ಕಿರಿಕಿರಿ ಮಾಡ್ಕೊಂಡು ಹೋಗ ಆಯ್ತು ಭಾಳ ವ್ಯಾಪಾರ ಮಾಡ್ದಂಗ ಆಯ್ತು ಅಮ್ಮ ನೀನು ತಗೊಂತೀನಂದ್ರೆ ಮಾತು ನಾ ಬೇಕಂತ ತಗೋಣ ಅಂದ್ರೆ ಮತ್ತೆ ಬೇಕಂತ ಇಲ್ರಿ ನಿಮ್ಮ ಸ್ವಲ್ಪ ಮಾತಾಡೋದು ಕಲಿಯುತ್ತೆ ಏನು ನಿಮ್ಮ ಮಾತಾಡೋದು. ಸೊ ಗೈಸ್ ನೋಡಿ ಇದೆ ನಮ್ಮ ಹಳಿಯಾಳ ಮಾರ್ಕೆಟ್ ಇದೆ, ಇನ್ನೂ ತುಂಬ ದೊಡ್ಡದಿದೆ, ಅಲ್ಲೆಲ್ಲ ಏನು ಕ್ಯಾಪ್ಚರೇ ಮಾಡಿಲ್ಲ ನೋಡಿ. ನಿಮ್ಮ ಮಮ್ಮಿ ಅಲ್ಲ ಅಂಟಿ ನಾನು ಬಂದರೆ ಇಲ್ಲಿಗೆ ಬರೋದು ನೋಡಂಜು. ಟೂರಿಸ್ಟ್ ಪ್ಲೇಸ್ ಅದಾವಂತ ಇಲ್ಲಿ, ನಾವೆಲ್ಲೂ ಹೋಗೇ ಇಲ್ಲಲ್ಲ ಇವತ್ತಿನವರೆಗೂ. ಮನಿ ಬಂದ್ರೆ ಮನಿ, ತೇರು, ಪಾನಿಪುರಿ ನೋಡಿ. ಕ್ಲಾಕ್ ಹಾಕ್ರಿ, ರೇಪಿಂಗ್ ಆ್ಯನಿವರ್ಸರಿ. ಹಾಕ್ಬೇಕು. 33 ವರ್ಷ. ಹೊಡಿಯೋ ಈಗ ಹೊಡಿಯೋ. ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ, ಒಲವಿನ ಕನಸುಗಳ ಪ್ರೇಮದ ಬರಹ ಹೃದಯವೇ ಬರೆಯುವೆ ಕರೆಯು. ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ, ಒಲವಿನ ಕನಸುಗಳ ಮಸ್ತ್ ಆತ. ನೆಕ್ಸ್ಟ್ ಅಮ್ಮ ಅಮ್ಮ ಬಾ ಮಾಮ ಬರ್ರಿ. ಅಮ್ಮ ಯಾರು ಬೆಳಗ್ರಿ ಆರತಿ ಮಾಡ್ರಿ. ಮಮ್ಮಿ ನೆನ್ಪಿತ್ತು ನಿಂಗ? ಚಾಡ್ ಹೇಳ್ಬೇಕಂತ ನಡಿ ಯಾಕೆ ಹೆಂಗ್ ಅಮ್ಮ ಹೆಂಗ್ ಹೊಡೋಪ್ ಹೇಳ್ತಾಳೆ, ಏನ್ ಹೇಳ್ಬೇಕ ಕೇಳ ಹೊಡಪ್ಪ. ನೆಕ್ಸ್ಟ್ ಯಾರು? 100 ವರ್ಷ ಚೆನ್ನಾಗಿ ಬಾಳೆ ಬದುಕಿ ಇನ್ನೂ ಹಿಂಗೆ ಇರು. ಮಮ್ಮಿ ಅಂತೂ ಮಾತಾಡಲ್ಲ, ನೀವು ಮಾತಾಡಿದ್ರೆ ನಿಲ್ಸಲ್ಲ. ನಾನು ನೀವೇ ಕೊಡ್ರಿ. ಹಾಂ ಸರಿ ಸುಮ್ಮನೆ ಕರೆಕ್ಟ್ ಆಯ್ತು. ಅಜ್ಜ ಅಮ್ಮ ನಮಸ್ಕಾರ ಮಾಡ. ಇಬ್ರು ಮಮ್ಮಿ ಡ್ಯಾಡಿ ಅಮ್ಮನ ಕಾಲ್ ಬಿಟ್ಟು ನಮಸ್ಕಾರ ಮಾಡಿ.
मैग्नेट्स आपके शरीर के न्यूज कुछ ऐसा कर रहा है। ठीक है इरली बिಡಕ್ಕೆ ಜಾಸ್ತಿ ಆಗೈತಿ ಅಷ್ಟನೇ ಇನ್ನು ದಟ್ಸ್ ಕಾಲ್ಡ್ ಲವ್ ತಿನ್ಸ್ ಹಾ ಆತ ನೆಕ್ಸ್ಟ್ ಮಮ್ಮಿ ಹೋಗಂಟಿ ನೀನು ಈಗ ಇಟ್ಟಿಲ್ಲ ಏನು ಚಾಲ್ತಿ ಆಗೈತಿ ಇವೆಲ್ಲ ಫೋನ್ ಬಂದಾಗ ಬಂತ ಅಮ್ಮ ಅಮ್ಮ ತಿನ್ಸಿರಿ ಅಮ್ಮ ತಿನ್ಸಿಲ್ಲ ತಿಂದೇ ಇಲ್ಲ ಬರ್ರಿ ರಾಜು ಕಾಕ ಎಲ್ಲಿ ಹೋದ್ರು ತಿಂದ ಮಾವ ತಿನ್ಸಿದ್ರು ಹಾಂ ಆಗೈತೆ ರೆಡಿ ಬ್ರೆಡ್ ಅಷ್ಟಲ್ಲ ಬಾ ತೊಗೊಂಡು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಕರೆಕ್ಟ್ ಬರಾಕಿ ಹೋಗುತ್ತೆ ಇದೆಲ್ಲ ಸಪ್ಪಾಗಿ ಮಮ್ಮಿ ಅಂಜೋರ್ ತಿನ್ಸ್ಕೊಂತ ಮಮ್ಮಿ